ನನ್ನ ಹೆಸರು KG ಶಿವಕುಮಾರ್. ನಾನು ರಾಯಚೂರು ಥರ್ಮಲ್ ಪವರ್ ಸ್ಟೇಷನಲ್ಲಿ ಸೂಪರ್ಡೆಂಟ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನನ್ನ ಮಡದಿ ಹೆಸರು ಕವಿತಾ ಹಾಗೂ ನನಗೆ 2 ಮಕ್ಕಳು. ಸೊ ನನ್ನ ಸ್ವಂತ ಊರು ಕಂದಗಲ್ಲು, ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ಲಾಟ್ 40-70ರಲ್ಲಿ ನಾವೊಂದು ಕಾರ್ನರ್ ಸೈಟಲ್ಲಿ ಮನೆ ಕಟ್ಟಿಸಿದ್ದೇವೆ. ಇದು 2 ಫ್ಲೋರ್ ಕಮರ್ಷಿಯಲ್ ಇದೆ, 1 ಫ್ಲೋರು ನಾವು ಮನೆ, ಮತ್ತು ಮೇಲ್ಗಡೆನೂ ನಮ್ಮ ಸ್ವಂತ ಉಪಯೋಗಕ್ಕೆ ಒಂದು ರೂಮನ್ನು ಕಟ್ಟಿಸ್ಕೊಂಡಿದ್ದೇವೆ. ಅದೇ ನಮ್ಮ ಮನೆ ಸ್ಟಾರ್ಟ್ ಆದಮೇಲೆ ಅದೇ AJ ಡಿಸೈನ್ಸ್ ಅಂತ ಹೇಳಿದ ಮೇಲೆ ಅನುಷಾ ಕುಲಕರ್ಣಿ ಅಂತ ಗೊತ್ತಾಯಿತು. ಆವಾಗ ನಾನು ಅನುಷಾನ ಭೇಟಿ ಮಾಡಿದಾಗ ನಾನು ಹೇಳಿದೆ, ನನ್ನ ಟೇಸ್ಟ್ ನೋಡಪ್ಪ, ನಂದು ಮನೆಯಲ್ಲಿ ಆ್ಯಂಟಿಕ್ ಎಲ್ಲ ಇದೆ, ಈ ಥರ ನನಗೆ ಸ್ವಲ್ಪ ಟ್ರೆಡಿಷನಲ್ ಲುಕ್ಕಲ್ಲೇ ಇರಲಿ ಮನೆ ಅಂತ ಹೇಳಿದೆ ಅನುಷಾಗೆ. ಆಯಿತು ಮೇಡಮ್, ಮಾಡಿಕೊಡೋಣ ಅಂತ ಹೇಳಿ ಅವರು ಒಂದು 3D ರೆಡಿ ಮಾಡ್ಕೊಂಡ್ಬಂದರು. ಅದೆಲ್ಲ ನಮಗೆ ಇಷ್ಟ ಆಯಿತು. ಸೇಮ್ 3D ಹೆಂಗೆ ಬಂದಿದೆಯೋ ಹಾಗೆ ಬಂದಿದೆ ಮನೆ. ಮತ್ತು ಎಲ್ಲ ಪ್ರತಿಯೊಂದೂ ನಾವು ಹೆಂಗೆ ಹೇಳ್ತೀವೋ ಹಾಗೆ ಮಾಡಿಕೊಟ್ರು ಅನುಷಾ ಮತ್ತು ಸಾಯಿಫ್ ಇಬ್ಬರು ಅಷ್ಟೇ. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಜಾಸ್ತಿ ನಾನು ಅನುಷಾನೇ ಎಲ್ಲದಕ್ಕೂ ಮಾತಾಡಿಸ್ತಾ ಇದ್ದೆ. ಹೇಳಿದ್ದಷ್ಟೇ ಅವರಿಗೆ, ಆ್ಯಂಟಿಕಲ್ ಸ್ವಲ್ಪ ಟ್ರೆಡಿಷನಲ್ ಇರಲಿ ಅಂತ. ನನಗೆ ಹೆಂಗೆ ಇಷ್ಟನೋ ಅದೇ ಥರನೇ ಮಾಡಿಕೊಟ್ರು. ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಫೋನ್ ಮಾಡಿದರೆ ಯಾವಾಗಲೂ ರೆಸ್ಪಾನ್ಸ್ ಮಾಡೋರು. ಬಂದು ಹೋಗಬೇಕು ಅಂದರೆ ಆಯಿತು ಅಂತ ಬಂದು ಹೋಗೋರು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇದೇ ಅದನ್ನು 3D ಕಳಿಸಿದಾಗ ಹಿಂಗೆ ಬರುತ್ತಾ ಅಂತ ಡೌಟ್ ಇತ್ತು. ಆದರೆ ನಿಜವಾಗ್ಲೂ ಹಂಗೆ ಬಂದಿರೋದ್ರಿಂದ ಖುಷಿ ಆಯಿತು. 3D ಮಾಡಿದ್ದು ತುಂಬಾ ಹೆಲ್ಪ್ ಆಯಿತು. ಯಾಕೆಂದರೆ 3D ನೋಡಿಬಿಟ್ಟು ನಮಗೆ ಇದೇ ಥರ ಬರುತ್ತೆ ಅನ್ನೋದೊಂದು ಆಸೆ ಇರುತ್ತಲ್ಲ, ಅದು ಮುಂಚೆ ಗೊತ್ತಾಗೋದೇ ಒಳ್ಳೇದು. ಆ ಥರ 3D ಇದ್ರೇ ಚೆನ್ನಾಗಿ. ಆ್ಯಕ್ಚುಲಿ ಅದು ತುಂಬಾ ಚೆನ್ನಾಗಿತ್ತು. ನನಗಂತೂ ಬೇರೆ ಥರ ಅನಿಸ್ಲೇ ಇಲ್ಲ ಅನುಷಾ. ಯಾಕೆಂದರೆ ನನಗೆ ನೀವು ಆರ್ಕಿಟೆಕ್ಟ್ ಅನಿಸ್ಲಿಲ್ಲ ನನಗೆ. ನಮ್ಮವ್ರ ಥರ ಮನೆಯವ್ರ ಥರನೇ ಅನಿಸಿದ್ದು. ಯಾಕೆಂದರೆ ಅದೇ ಥರ ಪಾಪ ನೀವು ರೆಸ್ಪಾನ್ಸ್ ಮಾಡ್ತಿದ್ದೆ ಆಗಲಿ, ಮಾತಾಡಿಸ್ತಿದ್ದೆ ಆಗಲಿ. ನಮ್ಮ ಮನೆ ಇದು ಹೆಸರು ಶಿವನಗೂಡು ಅಂತ, ಅದಕ್ಕೆ ಆರ್ಕಿಟೆಕ್ಟು ಮೇಡಮ್ ಶಿವನಗೂಡು ಅಂತ ಇದೆಯಲ್ಲ, ಅದಕ್ಕೋಸ್ಕರ ಶಿವಂದೇ ಮಾಡಿಸ್ಬಿಟ್ರೆ ಚೆನ್ನಾಗಿ. ಫಸ್ಟು ಬುದ್ಧನ ಪ್ಲ್ಯಾನ್ ಇತ್ತು, ಬೇಡ ಹೇಳಿ ಆದಿಯೋಗಿ ಶಿವನೇ ಮಾಡಿಸೋಣ ಅಂತ ಹೇಳಿದ್ವಿ. ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದೊಂಥರ ಹೊಸ ಕಾನ್ಸೆಪ್ಟು, ಕಸ್ಟಮೈಸ್ ಮಾಡಿಸ್ಕೊಟ್ರು, ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ಈ ಮನೆ ತುಂಬ ಇಷ್ಟ ಆಯ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನೋ ಒಂದು ಮನೆ ನನಗೆ ಆಸೆ ಇತ್ತು, ಈ ಥರನೇ ಮಾಡಬೇಕು, ಈ ಥರ ಇರಬೇಕು, ನನಗೆ ಟ್ರೆಡಿಷನಲ್ಲೇ ಇರಬೇಕು ಅಂತ. ಹಂಗೆ ಬಂದಿದೆ. ಒಪ್ಕೊಂಡು ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಶಿವನಗೂಡಿಗೆ ಇವತ್ತು ನಾವು ಖುಷಿಯಾಗಿ ಇದ್ದೀವಿ. ಯಾಕೆಂದರೆ ಇದ್ರ ಪೂರ್ಣ ಜವಾಬ್ದಾರಿ ಅವ್ರು ತಗೊಂಡು ಮುಗಿಸ್ಕೊಟ್ಟಿದ್ದಾರೆ.